ನಮ್ಮ ಮಾರಿ ಅವರು ಹೊಂಡಾ ಸಿಟಿದಾಗ ಹೊಂಟಾರು. ನಂಗೆ ಸರಿ ಹಾಕಾಕ ನೀನೇ ಹಾಕಿಲ್ಲ ವಿಂಡೋ ಡೋರ್. ಗಾಡಿ ಹೊಳ್ಳಾಡು ಮಟ ಸಾಕಾಗ್ತೈತಿ. ಆಟ ಆಡ್ತಾನೆ ಅಂತ ಚಂದಕ್ಕಿಂತ ಚಂದ ಆಡ್ತಾರೆ ಒಟ್ಟು ನೋಡಿ. ಆದ್ರೆ ಏನು ಮಾಡಕ್ ಬರಲ್ಲ. ಜಾಣ್ಮಗಳದೀನಿ ಮತ್ತೆ ಏನು ಮಾಡಕ್ ಬರಲ್ಲ. ನಾವು ಹೋಗಿದ್ರೆ ನನಗೆ ಗೊತ್ತಾಗಿಲ್ಲ ನೋಡಿ. ಅದಕ್ಕೆ ಹಿಂಗ್ ಹಿಡ್ಕೋಪಿ ಹಿಂಗ್ ಹಿಡ್ಕೋ ಹೂ ಅನ್ಕೋ ಆಗಿಲ್ಲ ಇಲ್ಲ ಅವಾಗ್ಲೂ ನಿಂಗೆ ಗೊತ್ತಲ್ಲ ಹಿಂಗ್ ಹೊರ್ಸ್ಕೊಬಿಡು. ಇವಾಗ ಬೆಳಗಾವಿ ಗುರುವಾಗಿ ಯಾವ ಹಾಡಾಡ್ತೀವಿ ನೀವು? ಅದೇ ನಾ ಡ್ರೈವರ ಓ ನೀ ನನ್ನ ಲವ್ವರ ಡ್ರೈವರ ನೀ ನನ್ನ ಲವ್ವರ. ಇದು ಬ್ಯೂಟಿ ಬೆಂಕೈತಿ ಬ್ಯೂಟಿ ಬೆಂಕೈತಿ ಲುಕ್ಕು ತಂಪೈತಿ ಕಾಕ ಕಿಕ್ಕ ಹೊಡಿಗೆ. ಅಂದ್ಮೇಲೆ ಅಷ್ಟು ಕಲಿಯಿಲ್ಲ ಅಂದ್ರೆ ಯಾವ್ದಿಲ್ಲ ಅಂದ್ರೆ ಲಾಸ್ಟ್ ಐತಲ್ಲ ಕನ್ನಡ ನಮ್ಮ ಗಾವಿ ನಮ್ ಬೆಳಗಾವಿ ನಗರಿ ನಮ್ ಬೆಳಗಾವಿ ಅದು ನಮ್ ಬೆಳಗಾವಿ ನಮ್ ಬೆಳಗಾವಿ. ಅಲ್ಲ ಅಲ್ಲಿ ಗೇಟ್ವರೆಗೂ ಬಂದು ಕರ್ಕೊಂಡು ಹೋಗ್ತೀಯ ಅನ್ಕೊಂಡಿಲ್ಲ ನಾ. ಏನು ಉಪಯೋಗ ನೀನು ಹೊಂಡಾ ಸಿಟಿ ಸಿಟಿ ಹೊಂಡಾ ಸಿಟಿ ಹೊಂಡಾ ಸಿಟಿ ಹೊಂಡಾ ಸಿಟಿ ಹೊಂಡಾ ಎಲ್ಲೈತಿ? ಎಲ್ಲ ಹೊಂಟಿ ಮೊದಲೇ ಹೇಳ. ಮೈಸೂರಿಗೆ ನೀ ಹೇಳ್ಬೇಕಪ್ಪ ಕರ್ಕೊಂಡು ಹೊಂಟಿ. ನಾ ಸುಮ್ಮ ಬಸವಣ್ಣನಾಗ ನೋಡಿ ಇದೊಂದು ಸೀಟ್ ಮೇಲೆ ಗಪ್ಪ ಕುಂದಿರ್ತೇನೆ. ಹೆಣ್ಮಕ್ಳು ಹೇಳ್ಬೇಕು. ಹೀಗೆ ಗಂಡು ಮಕ್ಳು ನಾವು ಮಣಿ ದೇವ್ರಿಗೆ ಹೊಂಟೇವಿ. ಬಟ್ ನಾವು ಒಮ್ಮೆ ನೋಡಿಲ್ಲ. ಸೊ ಇವತ್ತು ಆರ್ಯ ಅವ್ರು ತೋರಿಸ್ತಾರು ಹೊಂಡಾ ಸಿಟಿದಾಗ ಸಿಟಿ ಹೊಂಡಾದಾಗ ಸಿಟಿಯಲ್ಲಿ ಹೋಯ್ತದೆ ಅಲ್ಲಿ ಹೋಗ್ಬಿಟ್ಟು ಇಲ್ದ್ಬಿಟ್ಟು ನೋಡ್ಬೇಕು ನಾವು. ಸಿಟಿ ಹೊಂಡಾದಾಗ ತೋರಿಸ್ತಾರೆ ಈಗ ನೋಡಿ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಇವಳಿಗೆ ಕೇಸ್ ಹಾಕ್ಬೇಕಾಗುತ್ತೆ. ಮತ್ಕೋತಾರ ಇವ್ರ ಹಿಸ್ಟ್ರಿ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗುವಾಗ ಅಪ್ಪ ನೆನ್ಸ್ಕೊಳಕ್ಕೂ ಆಗಂಗಿಲ್ಲ. ಹೋಗ ಇನ್ನೊಂದು ಚೂರ ಹೋಗಿ ಇದಕ್ಕೆ ರೋಡ ದಾಟಿರ್ತಿದ್ದಿಲ್ಲ. ಯಾರೋ ಹಿಸ್ಟ್ರಿನ ಬರ್ದವರು ಪುಸ್ತಕನ ಹೋಗೋರು ಬಂದಿಲ್ಲಿ ಮಾತಾಡ್ರಪ್ಪ. ಮಾತಾಡು ನನ್ನ ಮೈಸೂರು ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ನೋಡೋಣ. ಸೊ ಬೆಳಿಗ್ಗೆ 6:30 7:30 ಅನ್ಕೊಂತ ತಂದು ಹಚ್ಚಿದೇವಿ. 9 ಗಂಟೆಗೆ ಮೈಸೂರಿಗೆ ಹೊಂಟೇವಿ. ಮೈಸೂರಿಂದ ಮತ್ತೆ ಎಷ್ಟು ದೂರ ಅದ ರೀ ಅದು? ಅಲ್ಲಿಂದ ಒಂದು 40 ಕಿಲೋಮೀಟರ್ ಇರ್ಬೋದು. ಓ ಮತ್ತೆ 40 ಕಿಲೋಮೀಟರ್ಸ್ ಅಂದ್ರೆ ನಾವು ಹೋಗಿ ಮುಟ್ಟಾಕ 1 ಗಂಟೆ ಆಗ್ತೈತೆ ಅನ್ನ. ಇಲ್ಲ 40 ಮೀಟರ್ ಏನು 2 hours ಬೇಕೇನೋ. 1.5 hour ಮೈಸೂರಿಗೆ ಹೋಗ್ತೀವಿ ಅಂದ್ರೆ ಏನು ಹೆಲಿಕಾಪ್ಟರ್ದಾಗ ಹೊಂಟೇನು? ಸಿಟಿ ಹೊಂಡಾದಾಗ ಹೊಂಟಿ. ಎಕ್ಸ್ಪ್ರೆಸ್ ಹೈವೇಲೆ ಮೈಸೂರಿಗೆ ಇರೋದು. ಸಿಟಿ ಹೊಂಡಾದಾಗ ಹೊಂಟೀನಿ. ಅಲ್ಲ ಎಕ್ಸ್ಪ್ರೆಸ್ ಹೈವೇಲೆ 1.5 hour ಮೈಸೂರಿಗೆ ಹೋಗ್ತೀವಿ. ಅಲ್ಲಿಂದ 2 hours ಬೇಕು ಅಂತೀನಿ. ಅಂದ್ರೆ ಈಗ ನಮ್ಗೆ ಈಗ ಬ್ರೇಕ್ಫಾಸ್ಟ್ ಮಾಡೋದಲ್ಲ ಎಲ್ಲೋ ಆರ್ಯ ಅವ್ರು ಎಲ್ಲೋ ಫೇಮಸ್ ಐತಂತ ಭಾಳ ಜನ ತಿಂತಾರಂತ ಅಲ್ಲಿ ಕರ್ಕೊಂಡು ಹೊಂಟಾರು. ಅಂದರೆ ಫೇಮಸ್ ಅಂದ್ರೆ ತಟ್ಟೆ ಇಡ್ಲಿ ಅಂದರೆ ಅಲ್ಲೇ ಎಲ್ಲ ಕಡೆನೂ ಈಗ ತಟ್ಟೆ ಇಡ್ಲಿ ಮಾಡ್ತಾರೆ. ಬಟ್ ಬಿಡ್ದಿ ತಟ್ಟೆ ಇಡ್ಲಿ ಅಂದರೆ ಫೇಮಸ್. ಅಲ್ಲಿ ಶಶಿಕಿರಣ ಅಂತ ಇದೆ. ಶಶಿಕಿರಣ ನನಗೆ ಹಿಡಿಯಾಕ ಬರಲ್ಲ ಅಂತಿದ್ವ ಕ್ಯಾಮ್ರಾ. ಲೇ ಆ ಕಡೆ ಕ್ಯಾಮ್ರಾ ಇರುತ್ತೆ, ಅಲ್ಲಿ ಕೈ ಇಟ್ರೆ ಅದು ಹೆಂಗೆ ಇದಾಗುತ್ತೆ? ಅಲ್ಲಿ ನನ್ನ ಕೈ ಬರತ್ತದ ನೋಡಿ. ಅದೇ ಹೇಳಿದ್ದು ಗೂಪ್ ಬಡಿದ್ ನಂಗೆ ಅಷ್ಟು ಗೊತ್ತಿಲ್ಲ. ಬೇಕಂದ್ರೆ ಅಂದಿದ್ದ ಅಷ್ಟಪ್ಪ. ಕೈ ಇಟ್ರೆ ಕೈ ಬರೋದಿರುತ್ತೆ, ಕಾಲು ಬರ್ತದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಮದುವೆ ಆದ ತಕ್ಷಣ ಹೋಗಬೇಕು. ನಮ್ದು ಯಾಕೋ ಈ ಸಲ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ಇವತ್ತು ಏನಾರು ಆಗಲಿ ಇವತ್ತು ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕಸ ಹೊಂಟೇವಿ. ಸೊ ಇವತ್ತಿನ ನಮ್ಮ ಪೂರಾ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ, ಹೌದಿಲ್ಲ ರೀ? ಸೊ ಶೇರ್ ಮಾಡ್ತೀವಿ, ನಮ್ಮ ಮನೆ ದೇವ್ರನ್ನ ತೋರಿಸ್ತೀವಿ. ಇವ್ರ ಮನೆಗೆ ಹೋಗ್ತೇವಿ, ಮಮ್ಮಿನೂ ಕರ್ಕೋತೀವಿ. ಕರ್ಕೊಂಡು ಅಲ್ಲಿನ ಎಲ್ಲರೂ ಸೇರಿ ಹೋಗ್ತೀವಿ. ಆ್ಯಕ್ಚುಲಿ ಮನೆ ದೇವ್ರು ನಮ್ದು ಎರಡಿದೆ, ಹೆಣ್ಣು ದೇವ್ರು ಬೇರೆ ಮತ್ತೆ ಇದು ಗಂಡು ದೇವ್ರು ಬೇರೆ ಅಂತ. ಬಟ್ ಇಲ್ಲಿ ನಮ್ದು ಮನೆ ದೇವ್ರು ಐತಲ್ಲಪ್ಪ, ಈಗ ಹೋಯ್ತಿರೋದು ಅಪರೇಶ್ವರ ಭದ್ರಕಾಳಿ. ಚಲೋ ಅಲ್ಲ ಹಂಗೈತೆ. ಮತ್ತೆ ಇನ್ನೊಂದು ಹೆಣ್ಣು ದೇವ್ರು ಬೇರೆ ಐತೆ, ಯಾವುದೋ ಮಾಕಳಿ ಅಂತ ಐತೆ. ಅದೇ ಯಾವುದು ಬಾರ್ಡರ್ದಾಗ ಅಂದ್ರೆ ನಿಮ್ಮ ಮಮ್ಮಿ ಚಾಮರಾಜನಗರದಲ್ಲಿ ಇರೋದು. ಚಾಮರಾಜನಗರ ಡಿಸ್ಟ್ರಿಕ್ಟ್ ಯಾವ್ದು ಕೇರಳ ಬಾರ್ಡ್ರ್ ಏನೋ ಅಂದ್ರೆ ಒಟ್ಟ ತಮಿಳ್ನಾಡು ಬಂದು ಗರಂ ಏಟ ಹಾಕತ್ತಿತ್ತು ನೋಡಿ. ಎಷ್ಟು ಪೌಡ್ರ್ ಹಚ್ಚಂದ್ರೂ ಉಪಯೋಗ ಇಲ್ಲ. ಅದೇಲೆ ನಿಂಗೆ ಗರಂ ಅಂತೀನಿ ನಾನು ಆರಾಮಾಗಿ ಇಟ್ಟುತ್ತಿಲ್ಲ. ನಂಗೆ ಬಾಸ್ ವೇಟಿಂಗ್ ಆಗ್ತದ. ನಾನು ರೆಡಿ ಆದ್ರೂ ವೇಸ್ಟ್. ಅರ್ಧ ಗಂಟೆ ನೋಡಿ ಮ್ಯಾಕ್ಸ್. ಒಪ್ಕೊತಿಲ್ಲ ವೇಸ್ಟ್. ಅದಕ್ಕೆ ಇತ್ತೀಚೆಗೆ ರೆಡಿ ಆಗೋದು ಬಿಟ್ಬಿಟ್ಟೆನ. ಒಂಚೂರು ಲಿಫ್ಟಿಗೆ ಹಚ್ಕೊಂಡ್ಬಿಡ. ಇಲ್ಲಿ ಐತೆ ಪೆಟ್ರೋಲು, ಬಟ್ ಅಲ್ಲೋಗಿ ಹಾಕ್ತಾರೆ. ಬಟ್ ಖಾಲಿ ಆಗೈತೆ. ಎಲ್ಲರೋಗಿ ನಿಲ್ಲಿಸಿ ನಂಗೆ ದುಃಖ ತಳಬೇಕಾಯ್ತದ ನೋಡು. ನಂಗೆ ದುಃಖ ಆಗೋದಿಲ್ಲ. ಪೆಟ್ರೋಲ್ ಖಾಲಿ ಆದ್ರೆ ತಳಬೇಕಾಯ್ತದೆ. ದುಃಖ ಬಾನೆ. ಯಾರು ನಾವು ಪವರ್ ಸ್ಟಾರ್ ಫ್ಯಾನ್ಸ್. ನಾವು ಎಲ್ಲದಕ್ಕೂ ರೆಡಿ.
ತಳ್ಳ ಹಾಕ್ಬಿಡ್ತೀವಿ. ನೀನ್ ಕೂರ್ಸ ತಳ್ತೇನೆ ನಡಿ. ಏನ್ ತಳ್ತೀಯ ಏನೋ ಇನ್ನು ತಿಂಡಿ ತಿನ್ನಲ್ಲ 9 ಗಂಟೆ ಆಯ್ತು ನೋಡಿ ಮನೇಲಿ ಏನು ತಿಂಡಿ ಹಾಕಿಲ್ಲ ನಮ್ಗೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ರೆ ಅಲ್ಲೇನೋ ಫೇಮಸ್ ನಿಂಗೆ ಕೊಡಿಸ್ತೀನಿ. ನೀವು ಯಾವತ್ತೂ ತಿಂದಿರಂಗಿಲ್ಲ ಅಲ್ಲಿ ಜನ ಇಲ್ಲಿಂದ ಅಲ್ಲಿವರೆಗೂ ಟ್ರಾವೆಲ್ ಮಾಡಿ ತಿಂದು ಬರ್ತಾರೋ ಹಂಗೆ ಏನೇನೋ ಕರ್ಕೊಂಬಂದರು. ಸೊ ನೋಡೋಣ ಹೆಂಗಿರ್ತದೆ ಅಂತ. ಬೇರೆ ಒಂದು ಸ್ವಲ್ಪ ಆರಾಮಾಗಿ ಇರ್ರಿ ಅಂತಂದ್ರೆ ಇಲ್ಲ. ಈಗ ನಮ್ಮ ಮಾರಿಯವ್ರು ಅಡ್ಡಾಡತ್ತಾರಲ್ಲ ಹಿಂಗೆ ಅಡ್ಡಾಡ್ತಾರೆ ಒಟ್ಟೆ. ಆ ಕಡೆ ಹೋದ್ರೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಎಷ್ಟು ಜನ ನೋಡ್ಲಾ ಅದ ಇಲ್ಲಿಂದ ಕಾಣುವ ಅದ ಅಲ್ಲಿ ಮುಂದೆ ನೋಡಕತ್ರ ಜಾಗ ಇಲ್ಲ. ಹಿಂಗೆ ಹೋದ್ರೆ 3 ತಾಸು ಸರ್ವಿಸ್ ನೋಡಲ್ಲ ಇದ್ದಾರಪ್ಪ. ಆ ತಿಂಡಿ ತಿನ್ನೋ ಸಲುವಾಗಿ ನಾವು ಹಂಗೆ ಮಾಡತ್ತಿದ್ವಲ್ಲ. ನೋಡ ಹೋಗೋದು ಎಷ್ಟು ಹೋಗ್ಬೇಕೀಗ ಅಂದಂಗ ಇಷ್ಟು ಹೋಗಬೇಕು. ಎಷ್ಟು ಇಷ್ಟು 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 ಏನೇ ಗಾಡಿ ಅಷ್ಟು ಇಷ್ಟು ಅನ್ಕೊಂಡು ಕಿಲೋಮೀಟರ್ ಐತೆ ಅಂತ ಕೇಳ್ದ. ಎಷ್ಟು ಕಿಲೋಮೀಟರ್ ಅದ ರೀ ಇನ್ನು ನಾನೇ ಕಟ್ತಿಲ್ವಲ್ಲಪ್ಪಿ. ಅದ ನನಗೆ ಹಿಡಿಯೋದು ಎಷ್ಟು ಚೆನ್ನಾಗಿ ಹಿಡಿತೀಯ ನೋಡಿ. ಅವಾರ್ಡ್ ಕೊಡ್ಬೇಕು ನನಗೆ. ಸೆಲ್ಫಿ ಸ್ಟಿಕ್ ಇಟ್ಕೋಬೇಕು ನೀನು. ಮಾಡ್ತಿ ಬಂದ ನೋಡೋದು ಬ್ಲಾಗರ್ ಅಂತೀಯ ಅಷ್ಟು ವಿಡಿಯೋಗಳು ಮಾಡ್ತೀಯ. ಬ್ಲಾಗರ್ ಯು ಆರ್ ದಿ ಬ್ಲಾಗರ್. ಐ ಆಮ್ ಜಸ್ಟ್ ಸಪೋರ್ಟಿಂಗ್ ಯು. ಸಪೋರ್ಟಿಂಗ್ ಆರ್ಟಿಸ್ಟ್ ಅಲ್ಲಲ್ಲ ನೀ ಸಪೋರ್ಟಿಂಗ್ ಆರ್ಟಿಸ್ಟ್. ಸಪೋರ್ಟ್ ಆರ್ಟಿಸ್ಟ್ಗೆ ಎಲ್ಲ ಗೊತ್ತಿರಬೇಕು. ನೋಡು ಮಾಡ್ತಾ ಇದ್ದಾರೆ ಅಸಿಸ್ಟೆಂಟ್ ಥರ ಎಲ್ಲ ರೆಡಿ ಮಾಡ್ತಾರೆ. ಹೇಳಿ ಮತ್ತೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇವತ್ತು ಲಕ್ಕಿಲಿ ಕ್ಲೈಮ್ಯಾಕ್ಸ್ ಚಲೋ ಐತಿ. ಏನಂದ್ರೆ ಬಿಸಿಲೇನಿಲ್ಲ. ಸೊ ಆರಾಮ್ ಹೊಂಟೇವಿ. ಏನು ಹಂಗೆ ಅನಿಸ್ವಲ್ತು. ಏನು ಅನ್ಸೋದ್ಲಾಗ ನನಗೆ ಗರಂ ಆಗ್ತದೆ. ಏನು ಹೆವಿ ಬಿಸಿಲು ಇರ್ತದೆ ಹೋಗ್ತಾ ಹೋಗ್ತದೆ. ಗರಂ ಗಿರಾಕಿ ನನಗೆ ಆ್ಯಕ್ಚುಲಿ ಸೆಲ್ಫಿ ಒಳಗೆ ಫೋನ್ ಹಿಡಿದು ಭಾಳ ಕಿಟ್ಬಿಟ್ಟು ಅನಿಸ್ತೈತಿ. ಬಟ್ ನಾವು ನಮ್ಮ ಸಮೇಶ್ ಒಳಗೋಸ್ಕರ ಬಲಿದಾನ. ಹಾಗಾದ್ರೆ ನನಗೆ ವಿಂಡೋ ಸೀಟ್ ಒಳಗೆ ಕುಂತ ಹೊರಗೆ ನೋಡ್ಕೊಂಡು ಬರೋದ್ರೊಳಗೆ ಭಾಳ ಮಜಾ ಬರ್ತೈತಿ. ಬಟ್ ಇಲ್ಲಿ ಚಲೋ ನೋಡಿ ನಾವು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಅದಕ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಹೊಸದಾಗಿ ನೋಡೋರೆ. ಅಲ್ಲಲ್ಲ ನೀನು ನನ್ನ ಸಲುವಾಗಿ ಮಾಡತ್ತಿ ಪಾಪ. ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ. ಹಂಗಾರೆ ಎಲ್ಲರಿಗೂ ಹೋಗಿ ಹಿಡಿತೀಯಲ್ಲ ಕ್ಯಾಮ್ರಾನ. ಹೌದು ಎಲ್ಲರೂ ಸಿಕ್ಕರೆ ಹಿಡಿಯೋದಪ್ಪ. ನಮ್ಮ ಸಬ್ಸ್ಕ್ರೈಬ್ ಯಾರು ಸಿಕ್ಕರೆ ಅವ್ರ ಜೊತೆನೇ ಒಂದು ಬ್ಲಾಗ್. ಅದೇನಂತಲ್ಲ ನೋಡಿ ಶಾವಿಗೆ ಹೊಡಿ ಶಾವ್ಗ್ಯಾಗ ಮಜ್ಜಿಗೆ. ಆಮೇಲೆ ಮಜ್ಜಿಗೆ ಇನ್ನೊಂದು ಏನಾಯ್ತಪ್ಪ ಹೊಡಿ ಏನ ಕುಟ್ಟಿದ ಹುಗ್ಗ್ಯಾಗ ಮಜ್ಜಿಗೆ ಸಾರು ಏನೋ ಅಂತ. ಇತ್ತೀಚೆಗೆ ಏನ್ ಮಾಡ್ಕೊಂಡ್ರೆ ಟ್ರೆಂಡ್ ಮಾಡ್ಕೊಂಡ್ರೆ ನಿಮ್ಮ ಕಡೆದು ಭಾಷೆಗಳನ್ನ ಯೂಸ್ ಮಾಡ್ತಾರಲ್ಲ ಅವ್ರೊಂದು ಸ್ವಲ್ಪ ಕ್ಯಾಚಿ ಅನ್ಸುತ್ತೆ. ಅದೇ ಚೆನ್ನಾಗಿ ಅನ್ಸುತ್ತಲ್ಲ. ಈಗ ನೋಡೋ ಶೋಗಳೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಹೌದು ನಮ್ಮ ಕಡೆದವ್ರಿಗೆ ನಿಮ್ದು ಚಂದ ಅನ್ಸತೈತೆ ಅವ್ರು ಯೂಸ್ ಮಾಡತ್ತಾರ. ನಿಮ್ಮ ಕಡೆದವ್ರಿಗೆ ನಮ್ದು ಇಷ್ಟ ಸರ್ವಿಸ್ ರೋಡಲ್ಲಿ ಹೋಗಿದ್ರೆ ಹಿಂಗೈತೆ ಎಷ್ಟು ಟ್ರಾಫಿಕ್. ಅಯ್ಯೋ ಏನಿದೆ ಇಷ್ಟೇ ಡಿಫ್ರೆನ್ಸ್ ಅಪ್ಪ. ಎಕ್ಸ್ಪ್ರೆಸ್ ಹೈವೇಗೂ ಅಲ್ಲಿಗೂ ಹಾಗೆ ತಿಂಡಿ ತಿನ್ನಕ್ಕೆ ಅಂತ. ಬಟ್ ಇಲ್ಲಿ ಲಾಂಗ್ ಇಲ್ಲ ನೋಡಲ್ಲ ಅಲ್ಲಿವರೆಗೂ ನಿಧಾನ ಸ್ಲೋ ಮೂವಿಂಗ್ ಆಗುತ್ತೆ. ಬಟ್ ಇಲ್ಲಿ ಹಂಗ ಟೋಲ್ ದುಡ್ಡು ಕೊಟ್ಟ ಹೋಗ್ಬೇಕಾ. ಈ ಟೋಲ್ ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ ಸೇವ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ನಾ ಹೇಳ್ದಲ್ಲ ಈಗ ಈ ಟೋಲ್ ಸೇವ್ ಮಾಡ್ಬೇಕು ಅಂದ್ರೆ ನಾವು ಸರ್ವಿಸ್ ರೋಡಲ್ಲಿ ಹೋಗಿ ಪುನಃ ನಾವು ಡೈವರ್ಷನ್ ತಗೋಬೋದು. ಪುನಃ ಎಕ್ಸ್ಪ್ರೆಸ್ ಹೈವೇಗೆ ಬರ್ಬೋದು. ಮತ್ತೆ ಏನೇನು ಪ್ಲಾನ್ ಅದಪ್ಪ ಮೈಸೂರೊಳಗ? ಇಲ್ಲಪ್ಪ ನಮ್ದು ಬರೀ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಮನೆಗೆ 1 hour ಇದ್ದು ಮಾತಾಡ್ಕೊಂಡು ಬಂದ್ವಿ. ದುಡ್ಡು ಐತೆ ಫಾಸ್ಟ್ ಆಗಿನೇ ನೋಡು. ಮತ್ತೆ ಇಲ್ಲಾಂದ್ರೆ ಎಲ್ರಿಗೂ ಕೊಟ್ಟ ನೀನು. ನನ್ನ ಕಡೆ ದುಡ್ಡ ಇಲ್ಲ. ಇಲ್ಲೇ ಮಧ್ಯಾಹ್ನದವ್ರು ಕೆಲಸ ಮಾಡ್ತೀನಿ. ಮಾಡ್ಸೋದೇ ಮಧ್ಯಾಹ್ನದವ್ರು ಕೆಲಸ ಮಾಡ್ತೀನಿ. ಈಗ ಫಸ್ಟ್ ತಿಂಡಿ ತಿನ್ನೋದದ. ತಟ್ಟೆ ಇಡ್ಲಿ ಅಂದ್ರೆ ಏನು ಗೊತ್ತಾಗ್ತದೆ ಅದ್ರ ಬಗ್ಗೆ? ಇಡ್ಲಿನೇ ಇರ್ತೈತಿ, ಚಪಾತಿ ಗತೆ ಇರ್ತದೆ. ಹಂಗಲ್ಲ ಅಷ್ಟ ಹಿಂಗೆ ನೋಡಿ ಇಡ್ಲಿ ಚಪಾತಿ ಏನು ಗೊತ್ತಾ? ತಟ್ಟೆ ಇಡ್ಲಿ ಅಂದ್ರೆ ತಟ್ಟೆಲಿ ತಿನ್ನೋದೇ ತಟ್ಟೆ ಇಡ್ಲಿ. ತಟ್ಟೆಲಿ ಇಟ್ಕೊಂಡು ತಿನ್ನೋದೇ ತಟ್ಟೆ ಇಡ್ಲಿ. ಅಲ್ಲ ಎಲ್ಲಾರು ತಟ್ಟೆ ಒಳಗ ತಿನ್ಬೇಕಾ? ಕೈಯಾಗ ಕೊಡ್ತಾರೆ. ಆಮೇಲೆ ಕಾಮಿಡಿಲ್ಲ. ಆಮೇಲೆ ಇವನೇನೋ ನನ್ನ ಮಗ ಏನೇನೋ ಹೇಳ್ತಾನೆ. ತಟ್ಟೆ ಇಡ್ಲಿ ಅಂದ್ರೆ ತಟ್ಟೆಲಿ ತಿನ್ನೋದು ಅಂತಲ್ಲ, ಅದಕ್ಕೆ ಏನೋ ಇರ್ತವೆ. ನಾ ಸ್ವಲ್ಪ ಕಾಮಿಡಿ ಆಗಿ ತಟ್ಟೆಲಿ ತಿನ್ನೋ ತಟ್ಟೆ ಇಡ್ಲಿ. ನನಗೆ ಜನರಲ್ ಆಗಿ ಗೊತ್ತೈತೆ ತಟ್ಟೆ ತರ ಶೇಪ್ ಒಳಗೆ ಇರ್ತೈತಿ, ಇಷ್ಟು ದೊಡ್ಡ ಇರ್ತೈತೆ ಅಂದ್ರೆ ತಟ್ಟೆ ಇಡ್ಲಿ. ಬಟ್ ನಾನು ಹೇಳಿಲ್ವಾ ತಟ್ಟೆಲಿ ತಿನ್ನೋದು ಕೈಯಾಗ ಅದ ಆಗಲೇನೋ ಹೇಳ್ದೆ. ನಾನು ಕೈಯಾಗ ಇಟ್ಕೊಂಡು ತಿಂತೀನಿ. ಕೈಯಲ್ಲಿ ನಿಮ್ಮ ಅಜ್ಜ ತಿಂತಾರ, ನಿಮ್ಮ ಅಜ್ಜ ತಿಂತಾರ. ಬಾಳೆಹಣ್ಣ ಜೋಡಿಸ್ಕೊತೀನಿ. ನಮಗೆ ಗೊತ್ತ ಮುತ್ತುಲೆಲಿ ಅಂತ ಹೇಳಿ ನಮ್ಮ ಕಡೆ ತಿಂತಾರ. ಮುತ್ತುಲೆಲಿ ಗೋಲ್ ಗೋಲ್ ಮಾಡಿರ್ತಾರ, ಅದನ್ನ ಅದ್ರದ್ದು ತಟ್ಟೆ ಮಾಡ್ತಾರ ಮೊದ್ಲೆಲ್ಲ. ಬಟ್ ಇವಾಗ ಏನಪ್ಪ ಎಲ್ಲಾರ ಕಡೆ ರೊಕ್ಕ ಹೆಚ್ಚಾಗೈತಿ. ಯಾರು ಫುಲ್ ಅವೇನು ಏನೇನೋ ದಪ್ಪ ಥಿಕ್ನೆಸ್ ಕಾಂಪಿಟೇಷನ್ ಮೇಲೆ ಥಿಕ್ನೆಸ್ಸು ತೆಳ್ಳು ದಪ್ಪ ಹಂಗಿದ್ ಮಾಡ್ಕೊಂಡು ಹೊಟ್ಬಿಟ್ಟಾರ. ಬಟ್ ಮಳೆ ಮುತ್ತಲಲ್ಲಿ ಏನು ಬರ್ತಿತ್ತು, ಅದಕ್ಕೆ ಸಣ್ಣ ಕಡ್ಡಿ ಇರ್ತಾವಲ್ಲ, ಆ ಕಡ್ಡಿಲೇ ಒಂದು ರೆಡಿ ಮಾಡ್ತಿರ್ ಪ್ಲೇಟ್ಸ್. ನಾ ಎಲ್ಲ ಥರ ನೋಡ್ರಿ. ವಂಡರ್ಲಾ ಇಲ್ಲೇ ಇರೋದು. ಹೋಗೋನು ಮೈಸೂರಿಗೆ ಹೋಯ್ತು, ವಂಡರ್ಲಾ ಹೋಯ್ತು.
ವಂಡರ್ಲಾಕ ನೆಕ್ಸ್ಟ್ ನಮ್ಮ ತಮ್ಮ ಸಂಜೀವಿನಿ ಅದು ಬರ್ತಾರಲ್ಲ ಬೆಲ್ಗಮ್ ಕಲ್ಲ ಚಪ್ಪಾಳೆ ಹೊಡಿರಿ ಚಪ್ಪಾಳೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಇಲ್ಲೇ ನಿಮ್ ಇಂಥ ಜನ ಎಲ್ಲಿ ಸಿಗ್ತಾರೆ ಹೊಡಿರಿ ಚಪ್ಪಾಳೆ ಪಕ್ಕದಲ್ಲೇ ಇದಾರೆ ನೋಡಿ ಎಷ್ಟು ಅಲ್ಲೋಗಿದೆ ಬಟ್ ಲೈನಕ್ಕೆ ಇಲ್ಲಿಂದ ಸ್ಟಾರ್ಟ್ಲೆ ಎಲ್ಲ ತಟ್ಟೆ ಇಡ್ಲಿ ಅದು ಇದೆಲ್ಲ ಇರ್ತಾವೆ ಸ್ಮೆಲ್ಲ ಬರೋದಿಲ್ಲ ನನಗೆ ಇಲ್ಲೇ ಇಲ್ಲೇ ನೋಡಿ ಇಲ್ಲೇ ಬೋಂಡಾ ಬಜ್ಜಿ ಗತೆ ಎಷ್ಟೊಂದು ಜನ ಅವಲ್ಲ ಇಲ್ಲೇ ಬಂತು ತಿನ್ನೋ ಪ್ಲೇಸ ಓ ವಾ ಶಾರ್ಪ್ ಇರ್ಬೇಕು ಅತಿ ಶಾರ್ಪ್ ಆಗಿ ಬರಲಿ ಶಾರ್ಪ್ ಅಲ್ಲ ಅಟ್ಲೀಸ್ಟ್ ಶಾರ್ಪ್ ಇರ್ಬೇಕಲ್ಲ ಈಗ ಬ್ಲೇಡ್ ತಗೊಂಡು ಬ್ಲೇಡಲ್ಲಿ ಹಿಂಗೆ ಅಂದ್ರೆ ಕುಯ್ದ್ರೆ ರಕ್ತ ಬರುತ್ತೆ ಅಂತ ಕಾಮನ್ ಸೆನ್ಸ್ ಇರ್ಬೇಕು ಅದನ್ನ ಅಟ್ಲೀಸ್ಟ್ ಆ ಲೆವೆಲ್ ಶಾರ್ಪರ್ ಇರ್ಬೇಕಲ್ಲ ಅದು ಇದು ಬ್ಲೇಡ್ ಅಂತ ಇದು ಕುಯ್ದ್ರೆ ರಕ್ತ ಬರೋದು ಆಕ್ಚುಲಿ ನೀನು ಭಾಳ ಸಲ ಬೇಕಂದ್ಲಂಗೆ ಮಾಡ್ತಿರ್ತೇವೆ ಸೀರಿಯಸ್ ತಗೋತೀನಿ ನಾನು ಏನು ಮಾಡಲಿ ಬೇಕಂತ ಮಾಡ್ತೀವೋ ಇಲ್ಲ ಡೌನ್ ಮಾಡ್ತೀವಿ ಬಿಡ್ತಿ 500 ಮೀಟರ್ಸ್ ಅಲ್ಲೇ ಅದ ಅವ್ನು ಅದನ್ನ ಲಾಸ್ಟ್ ಟೈಮ್ ನಾ ಇವ್ರ ಮೈಕಲ್ ವ್ಲಾಗ್ ಮಾಡುವಾಗೂ ಕೇಳಿದ್ದೆ ಪುನೀತ್ ರಾಜ್ಕುಮಾರನು ಅಲ್ಲೇ ಹೋಗಿ ಜಾಸ್ತಿ ತಟ್ಟೆ ಇಡ್ಲಿ ಅದು ತಿಂತಿದ್ರು ಅಂತ ಅದಕ್ಕೆ ಅರ್ಧ ನಂಗೆ ಅಲ್ಲಿ ತಿನ್ನೋದದ ಅಂದ್ರೆ ಅದೇ ಹಂಗೆ ತಿಂತಾರೆ ನನ್ಗೆ ಐಡಿಯಾ ಇಲ್ಲ ಫೇಮಸ್ ಅಲ್ಲಿ ಇಬ್ರು ಮೂರು ಜನ ಅವ್ರೆ ಬಿಡ್ರಿ ಫೇಮಸ್ ಇವ್ರು ಶಶಿ ಕಿರಣ ಅಂತ ಇದೆ ಅವರು ಬಟ್ ಅವ್ರು ಎಲ್ಲಿ ತಿಂತಾರೆ ನೀವೆಲ್ಲ ಹೋಗ್ತಿಲ್ಲ ಅಲ್ಲಿ ಎಕ್ಸಿಟ್ ತಗೊಂಡು ತಿನ್ಕೊಂಡು ಪುನಃ ಅಲ್ಲಿ ಎಕ್ಸಿಟ್ ಅಲ್ಲಿ ಏನು ಗೊತ್ತಪ್ಪ ಈಗ ತಲೆನೋವು ತಗೊಳಕ್ಕೂ ರೆಸ್ಟು ಅದ ನೋಡ ತಲೆನೋವು ಈ ಬೆಂಗಳೂರಾಗ ಎಲ್ಲಕ್ಕಿಂತ ಹೆಚ್ಚು ತಿನ್ನೋ ಕಡೆನೇ ರಶ್ ಇರ್ತೈತಿ ಸಾವಕಾಶ ಎಷ್ಟು ಜನ ತುಂಬ್ಯಾರ ಏನಿದೆ ಅಲ್ಲಂದ್ರೂ ಒಂದು ದೊಡ್ಡ ಲೈನ್ ಹಚ್ಚಿ ಕಾಸ ಇದು ಮಾಡ್ಕೊಂಡು ಬಂದೆ ನಾನು ಪುನೀತ್ ರಾಜ್ಕುಮಾರ್ ಫೋಟೋ ಸೊ ಇಲ್ಲಿ ತಿಂಡಿ ಆಯ್ತು ಈಗ ಹೆವಿ ರಶ್ ಅಂತೂ ಇಲ್ಲಿ ಅಂದರೆ ಇದು ಫೇಮಸ್ಸು ಅಂದರೆ ನಾವು ಬೆಂಗಳೂರು ಮೈಸೂರು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 85% ಜನ ಇದು ಬಂದು ತಿನ್ಕೊಂಡೇ ಹೋಗೋದು ನೋಡ್ಬೋದು ನೀವು ಎಷ್ಟು ಆಗೈತೆ ಇವಳು ಖುಷಿ ಇವಳಿಗೆ ಕಾರ್ ತೋರ್ಸು ನಿನ್ನ ಕಾರೆಲ್ಲ ಐತೆ ಬೇರೆ ಕಾರೆಲ್ಲ ತೋರ್ಸು ಸಿಟಿ ಹೊಂಡಾಲಲ್ಲೇ ಮಂಗೆ ಹೊಂಡ ಸಿಟಿ ನೋಡಿ ಹಿಂಗೆ ಗಾದೆಗಳು ಹಳ್ಳಿಯಿಂದ ಬಂದ್ಬಿಡ್ತಾರೆ ಏನು ಮಾಡೋದು ಫಸ್ಟ್ ಟೈಮ್ ಅಂತಲ್ಲ ಕುಡಿತಾ ಇರ್ತೀನಿ ಕಾಫಿ ಕುಡಿಯೋದು ಸಹವಾಸ ದೋಷದಿಂದ ಸುಧಾರಿಸ್ತಾರೆ ಆಕ್ಚುಲಿ ಇವರು ಸನ್ಯಾಸಿ ಕೆಟ್ಟ ಅಂತ ಅದು ಬಟ್ ಸುಧಾರಿಸ್ತೀನಿ ಸೊ ಈಗ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಮೈಸೂರೇನೆ ಎಲ್ಲೂ ನಿಲ್ಸಲ್ಲ ಎಕ್ಸ್ಪ್ರೆಸ್ ಆಗಿ ಹಾಕ್ಬಿಡೋದು ಅಲ್ಲಿ ಮತ್ತೆ ನಮ್ಮ ಅತ್ತಿಯವ್ರು ಪುಳಿಯೋಗರೆ ಮಾಡ್ಯಾರಂತ ಇಲ್ಲಿ ಒಂದ್ ರೌಂಡ್ ಆದ್ರಿ ನಾಲ್ಕು ಹೋಗಿ ಪುಳಿಯೋಗರೆ ಇಲ್ಲೇ ನೆಟ್ಟಕ್ಕೆ ತಿಂದಿಲ್ಲ ಇನ್ನು ಅಲ್ಲೋಗಿ ಬೇರೆ ತಿಂದಿಲ್ಲ ಮಾಡೋದು ಏನ್ ಮಾಡ್ತೀವಿ ಸಾಂಗ್ ಆಡ್ತೀನಿ ಅಂದ್ರೆ ನೀವು ಅಂತದೆಲ್ಲ ಡಿಸಿಷನ್ ತಗೋಬೇಡ ನೀ ಡ್ಯಾನ್ಸ್ ಮಾಡಿದ್ರೆ ಕಾರೇ ಡ್ಯಾನ್ಸ್ ಆಡ್ಬಿಡ್ತದೆ ಆಮೇಲೆ ಏನ್ ಮಾಡ್ಕೊತಾ ಅಂತಾಕ್ಷರಿ ಆಡೋದು ಅಂತಾಕ್ಷರಿ ಕಾರ ಅಂತಾಕ್ಷರಿ ಪಕ್ಕ ಸೋಲ್ತಿ ಅಂತಾಕ್ಷರಿ ಒಳಗ ತಮ್ಮ ಶರದೊಳ ಸೋಲಂಗಿಲ್ಲ ಬಟ್ ನೀನು ಒಂದೇ ಲೈನ್ ಹೇಳೋದಲ್ಲ ಈಗ ನೋಡಿ ಈಗ ಒಂದೇ ಒಂದು ಆಸೆ ನಂದು ಒಂದು ಬಿಟ್ಬಿಡೋದಲ್ಲ 2 ಲೈನಾರು ಆಡ್ಬೇಕು ಅಲ್ಲ 2 ಲೈನ್ ಆಡ್ಬೇಕು ನೀ ಹಂಗಂದ್ರೆ ನೋಡು ಆಸೆಗೆ ಟ್ಯಾಕ್ಸು ಇಲ್ಲ ಕನಸಿಗೆ ಹೇಳು ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಮಗೆ ನಾವೇ ರಾಜನು ನಮಗೆ ನಾವೇ ಅನ್ಬೇಕದು ಈಗ ಕಟ್ಟಿಗ ಫಸ್ಟ್ ಇಂದ ಆಡೋಣ ಫಸ್ಟ್ ಇಂದ ಹೊಟ್ಟೆ ತುಂಬಿತಾನಂತಲೇ ನಮ್ಮ ಆರ್ಯ ಅವ್ರಿಗೆ ಹಾಡುಗಳು ಬರ್ಲಿಕ್ಕತ್ತಾವು ಹೊಟ್ಟೆ ತುಂಬಿದ್ರೆ ಬಾಯಿ ತುಂಬ ಸೊಗಸಾದ ಹಾಡುಗಳು ಬರ್ತಾವು ಬಟ್ ರಸ್ತೆ ಮುಂದೆ ಹುಡ್ಕೊಂಡು ಓಡಿಸ್ಬೇಕು ಮುಂದೆ ನೋಡ್ಕೊಂಡೇನೆ ಹಾಡು ಆಡ್ತೀನಿ ನಾನು ಹಾಡೋದಾಗ ಮಲ್ಟಿ ಟ್ಯಾಲೆಂಟೆಡ್ ಇಬ್ರು ಈಗ ಯಾವ್ದು ಹೇಳ ನಾನು ಆಡ್ತೀನಿ ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸಿ ಇಲ್ಲ ಕಸಿಗೆ ಫೈನ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರ್ನಾಡ ಕಿಂಗು ನಾನೇ
ಈ ಹಾಡು ಇವ್ರು ಯಾಕೆ ಹಾಡ್ಲಿಕ್ಕತ್ತಾರ ಅಂತಂದ್ರೆ ಇವ್ರು ಮೆಚ್ಚಿಡ್ಕೊಂಡಾರಂತ ಅದಕ್ಕೆ ಇವ್ರು ಹಾಡಾಡೋರಂತ ಹಿಡಿದ್ಬಿಟ್ಲು ಹಾಗಾದ್ರೆ ಬೆಳಗಾವಿ ಗುರುವಾಗಿ ಯಾವ ಹಾಡಾಡ್ತೀರಿ ನೀವು? ಅದೇ ನಾ ಡ್ರೈವರ ಓ ಇಲ್ಲ ಅಂದ್ರೆ ಇದು ಬ್ಯೂಟಿ ಬೆಂಕೈತಿ ಲುಕ್ಕು ಭಾಳ ಐತಿ ಅಂತ ಅದು ಫೇಮಸ್ ಆಗಿದೆ ನೋಡೋ ಎಲ್ಲ ಕಡೆ ಸಾಕು ಕಲ್ತಿದ್ದು ನಾನು ಮತ್ತೆ ಅಲ್ಲ ಬೆಳಗಾವಿ ಹಳೆಯ ಅಂದ್ಮೇಲೆ ಅಷ್ಟು ಕಲಿಯಿಲ್ಲ ಅಂದ್ರೆ ಹೆಂಗೆ? ಯಾವುದಿಲ್ಲ ಅಂದ್ರೆ ಲಾಸ್ಟ್ ಐತಲ್ಲ ಕನ್ನಡ ನಮ್ಮ ಬೆಳಗಾವಿ ನಮ್ಮ ಬೆಳಗಾವಿ ಕುಂದಾನಗರಿ. ನಮ್ಮ ಬೆಳಗಾವಿ ಮೇನ್ ಇದಷ್ಟು ಬಂದಿದ್ದು ಲಿರಿಕ್ಸ್ ಅಲ್ಲಿ ನೆಕ್ಸ್ಟ್ ಈಗ ಚಾಲೆಂಜ್ ಬೇರೆ ಕಟ್ಟಿದ್ದೀನಿ 10:40 ಟೈಮ್ ನೋಡ್ಕೊ 11:40ಗೆಲ್ಲ ಇರ್ತೀನಿ ಅಂತ ಸೊ ನಾನೇನಾದ್ರು ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿ ಹೋಗಲ್ಲ ಸೊ ನಾನೀಗ ಆ ಚಾಲೆಂಜಲ್ಲಿ ಗೆಲ್ಲಬೇಕು ಅಲ್ಲ, ಈ- ಮೈಸೂರಿಗೆ ಹೋದ್ಮೇಲೆ ಏನೇನಾಗುತ್ತೆ ಅಂತ ಅಲ್ಲಿ ನಿನಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬರೀ ಹೇಳ್ತಿರೋದು ಒಂದು ಅರ್ಧ ಗಂಟೆ ಲೇಟಾಗಿ ಹೋದ್ರೂ ನಡೀತೈತಿ ಸಮಾಧಾನವಾಗಿ ನಿಧಾನವಾಗಿ ನೋಡಿಕೊಂಡು ಗಾಡಿ ಓಡಿಸು ಏನು ನೋಡ್ಕೊಳ್ಳಿ ಅಷ್ಟೇ ನೋಡ್ಕೊಂಡ ನೀನು ನನ್ನ ನೋಡ್ಕೊಂಡು ಓಡಿಸೋ ಓಕೆ ಮೇಡಮ್ ಇನ್ನ ಅಯ್ಯೋ 5 ವರ್ಷ ನೋಡ್ದೇನೆ ಇದೀನಿ ಸಾಕು ನಿನ್ನೂ ರಸ್ತೆ ಕಂಪೇರ್ ಮಾಡಿದ್ರೆ ರಸ್ತೆ ನೋಡ್ಕೊಂಡೆ ಓಡೋದು ಬಿಟ್ಟಾರೆ ಈಗ ಗಾಡಿ ಓಡಿಸೋದೇನು ಸುಮ್ಮನೆ ಬಿಡಾತೀನಿ ನಾನು ಇನ್ನ ಇಲ್ಲದಿದ್ರೆ ಕಥೆನೇ ಬೇರೆ ಈಗ ಏನೇ ಮಾಡ್ತ್ಯಾ ಏನೇ ಮಾಡ್ತ್ಯಾ ಏ ಬೇಡ ನೀ ಕೈ ನೆಟ್ಟ ಬೇಡ ಓಡಿಸ ನೋಡಿ ಎಷ್ಟು ಮಸ್ತ್ ಗುಡ್ಡಗಳಲ್ಲ ಅದಾವ ಗುಡ್ಡ ಬಂತು ಅಂದ್ರೆ ರಾಮನಗರ ಈ ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದಿಲ್ಲ ಮಸ್ತ್ ಇತ್ತದ ಬೆಟ್ಟ ನಾನು ನಮ್ಮ ಮಮ್ಮಿ ಚಿಕ್ಕಮ್ಮ ಅಗಸ್ತ್ಯ ತಮ್ಮ ನೀನ ಮತ್ತೆ ನಾನು ಗಜನಿ ಏನ ಗಜನಿ ರತ್ನ ಮಾಮ ರತ್ನ ಅದನ್ನ ಸೊ ಏನು ನಮ್ಮ ಜರ್ನಿ ಮಾಡೋದೇ